ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ದಿನ ಈ 10 ತಪ್ಪುಗಳನ್ನು ಮಾಡಬೇಡಿ. ಮಾಡಿದರೆ ವರ್ಷ ಪೂರ್ತಿ ಬಡತನ ತಪ್ಪಿದ್ದಲ್ಲ ಎಚ್ಚರ. ಯುಗಾದಿ ಹಬ್ಬವು ಭಾರತದಲ್ಲಿ ಎಲ್ಲ ಹಬ್ಬಗಳಿಗಿಂತ ಪ್ರಮುಖವಾದ ಹಬ್ಬವಾಗಿದೆ. ಪಂಚಾಂಗದ ಪ್ರಕಾರ ಯುಗಾದಿಯು ಹೊಸ ವರ್ಷ ಆಗಿದೆ. ಹೊಸ ವರ್ಷದ ಮೊದಲ ದಿನವನ್ನ ಯುಗಾದಿ ಹಬ್ಬ ಎಂದು ಆಚರಣೆ ಮಾಡುತ್ತೇವೆ. ಇದು ಒಂದು ಬಣ್ಣವಾದ ಹಬ್ಬ ಕೂಡ ಆಗಿರುತ್ತದೆ. ಏಕೆಂದರೆ ಈ ದಿನದಲ್ಲಿ ಬಾಗಿಲುಗಳಿಗೆ ತೋರಣವನ್ನ ಕಟ್ಟುತ್ತೇವೆ. ಎಲ್ಲರೂ ಮನೆಯ ಮುಂದೆ ಬಣ್ಣವಾದ ರಂಗೋಲಿಯನ್ನು ಹಾಕುತ್ತಾರೆ. ಭಾರತದಲ್ಲಿ ಪ್ರತಿಯೊಬ್ಬರು ಯುಗಾದಿ ಹಬ್ಬವನ್ನ ಆಚರಣೆ ಮಾಡುತ್ತಾರೆ. ಹಾಗಾಗಿ ಯುಗಾದಿ ಹಬ್ಬದ ದಿನದಂದು ಈ ಕೆಲವು ತಪ್ಪುಗಳನ್ನ ಮಾಡಬಾರದು. ಮೊದಲನೇದು, ಹಬ್ಬದ ದಿನ ಯಾರಿಗೂ ಸಹ ಅವಮಾನ ಮಾಡಬಾರದು. ಮನೆಯಲ್ಲಿ ಇರುವ ಸ್ತ್ರೀಯರಿಗೆ ಗೌರವವನ್ನು ಕೊಡಬೇಕು. ಯಾರಿಗೂ ಸಹ ಬೈಯಬಾರದು. ಯುಗಾದಿ ಹಬ್ಬದ ದಿನ ಮದ್ಯಪಾನ ಮತ್ತು ಮಾಂಸಾಹಾರ ಸೇವನೆ ಮಾಡಬಾರದು. ಇವುಗಳ ಬದಲಿಗೆ ಮನೆಯಲ್ಲಿ ಸಿಹಿ ಪದಾರ್ಥಗಳ ಸೇವನೆ ಮಾಡಬಹುದು. ಯುಗಾದಿ ಹಬ್ಬದ ದಿನ ಕೊಳಕು ಆಗಿರುವ ಬಟ್ಟೆಯನ್ನು ಹಾಕಬಾರದು ಮತ್ತು ಹರಿದು ಹೋದ ಬಟ್ಟೆಯನ್ನ ಧರಿಸಬಾರದು. ಸಾಧ್ಯವಾದಷ್ಟು ಸ್ವಚ್ಛವಾದ ಬಟ್ಟೆ ಅಥವಾ ಹೊಸ ಬಟ್ಟೆಯನ್ನ ಧರಿಸಬೇಕು. ಈ ರೀತಿ ಮಾಡುವುದು ತುಂಬಾ ಶುಭ. ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಕೂಡ ನಿಮ್ಮ ಮೇಲೆ ಇರುತ್ತದೆ. ಸಾಧ್ಯವಾದರೆ ಈ ದಿನ ಅವಶ್ಯಕತೆ ಇರುವವರಿಗೆ ದಾನ ಧರ್ಮ ಮಾಡುವುದನ್ನು ಮರೆಯಬೇಡಿ. ಈ ದಿನ ದಾನ ಧರ್ಮ ಮಾಡಿದರೆ ನಿಮಗೆ ಒಳ್ಳೆಯ ಪುಣ್ಯ ಸಿಗುತ್ತದೆ. ಯುಗಾದಿ ಹಬ್ಬದ ದಿನ ಪಂಚಾಂಗದ ಪಾಲನೆಯನ್ನು ಮಾಡುತ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಕೊಂಡು ಇದನ್ನು ಕೇಳಬಾರದು. ಸಾಧ್ಯವಾದರೆ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಪಂಚಾಂಗವನ್ನ ಕೇಳಬಹುದು. 5ನೇದು, ಯುಗಾದಿ ಹಬ್ಬದ ದಿನಗಳಲ್ಲಿ ಒಂದು ವೇಳೆ ಪೀರಿಯಡ್ಸ್ ಆಗಿದ್ದರೆ ಅಡುಗೆ ಮನೆ, ದೇವರ ಮನೆ, ಕೋಣೆಯಲ್ಲಿ ಓಡಾಡಬೇಡಿ. ಇನ್ನು ಮನೆಯ ಮುಖ್ಯ ದಾರವನ್ನ ಖಾಲಿ ಇಡಬಾರದು. 7ನೇದು, ಯುಗಾದಿ ಹಬ್ಬದ ದಿನ ಮಾವಿನ ಎಲೆಯ ತೋರಣವನ್ನ ಮಾಡಿ ಕಟ್ಟಿ ಶೃಂಗಾರ ಮಾಡುವುದು ಒಳ್ಳೆಯದು. ಆದರೆ ಪ್ಲಾಸ್ಟಿಕ್ ಇಂದ ತಯಾರಾದ ಮಾವಿನ ತೋರಣವನ್ನ ಮನೆಯ ಮುಖ್ಯ ದ್ವಾರಕ್ಕೆ ಹಾಕಬೇಡಿ. 8ನೇದು, ಹಬ್ಬದ ದಿನ ಬೇರೆಯವರಿಗೆ ಅವಮಾನ ಮಾಡಬಾರದು. ಬೇರೆಯವರೊಂದಿಗೆ ಜಗಳವಾಡಬಾರದು. 9, ಯುಗಾದಿ ಹಬ್ಬದಂದು ಮದ್ಯಪಾನ ಮತ್ತು ಮಾಂಸಾಹಾರದ ಊಟಗಳನ್ನು ಮಾಡಬಾರದು. 10ನೇದು, ಪೂಜೆಯಲ್ಲಿ ಮರೆತು ಕೂಡ ಕಬ್ಬಿಣದ ಪಾತ್ರೆಗಳನ್ನು ಬಳಸಬೇಡಿ. ಹಾಗೂ ನೀವು ಲಕ್ಷ್ಮೀ ದೇವಿಯನ್ನ ಪೂಜಿಸುವ ದಿನದಂದು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಾದ ವಿವಾದವನ್ನ ಇಟ್ಟುಕೊಳ್ಳಬಾರದು. ಮನೆಯಲ್ಲಿ ಸೃಷ್ಟಿಯಾಗುವ ನಕಾರಾತ್ಮಕ ವಾತಾವರಣ ನಮ್ಮ ಪೂಜೆಯ ಮೇಲೂ ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.